ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ಸಾವಯವ ಪದ್ಧತಿಯನ್ನ ಅನುಸರಿಸುತ್ತಾ ತಜ್ಞರ ಮಾರ್ಗದರ್ಶನ ಪಡೆದು ಕೃಷಿಯನ್ನ ಮುಂದುವರಿಸುತ್ತಿರುವ ಪ್ರಗತಿಪರ ರೈತರೊಬ್ಬರು ಟೊಮೊಟೊ ಬೆಳೆಯಲ್ಲಿನ ತಮ್ಮ ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಅದರ ಬಗ್ಗೆ ತಿಳಿದುಕೊಂಡು ಬರೋಣ. ಮೂಲತಃ ಕೃಷಿಕರಾದ ವೆಂಕಟಶ್ಯಾಮರೆಡ್ಡಿ ಅವರು ಕೋಲಾರ ತಾಲೂಕಿನ ಮದನಹಳ್ಳಿಯವರು. ಇವರು ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಸಮಗ್ರ ಕೃಷಿಯಲ್ಲಿ ಟೊಮ್ಯಾಟೊ ಬೆಳೆದು ಯಶಸ್ವಿಯಾಗಿದ್ದಾರೆ. ನಾವು ಪ್ರಮುಖವಾಗಿ ಟೊಮೆಟೊ ಬೆಳೆಯನ್ನು ಯಥೇಚ್ಛವಾಗಿ ಮಾಡ್ತೀವಿ. ನಮಗೆ ಮುಂಚೆ ನಮ್ಮ ತಂದೆಯವ್ರ ಕಾಲದಲ್ಲಿ ನಾವು ನಾನು ಡಿಗ್ರಿ ಮೊಟಕುಗೊಳಿಸಿ ವ್ಯವಸಾಯಕ್ಕೆ ಬಂದಾಗ ಯಥೇಚ್ಛವಾಗಿ ನೀರು ಇತ್ತು, ಎಲ್ಲ ನೀರಿನ ಅನುಕೂಲ ಇತ್ತು, ಮತ್ತು ಕೂಲಿ ಕಾರ್ಮಿಕರ ಸಮಸ್ಯೆನೂ ಇರಲಿಲ್ಲ, ಎಲ್ಲ ಅನುಕೂಲವಾಗಿತ್ತು. ಆದರೆ ನಾವು ಅವಾಗ ಕೃಷಿಯಲ್ಲಿ ಲಾಭದಾಯಕ ಕಳ್ಸೋಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಕಾರಣ ಏನಂತಂದರೆ ನಾವು ಆಗಿನ ಹಳೆಯ ರೀತಿಯ ಪದ್ಧತಿಗಳನ್ನೇ ರೂಢಿಸ್ಕೊಂಡು ಬರ್ತಾ ಇದ್ವಿ. ನಮಗೆ ಅಲ್ಲಿ ನಾವು ಹಾಕಿದಂತಹ ಶ್ರಮ ಮತ್ತು ನಾವು ಹಾಕಿದಂಥ ಬಂಡವಾಳ ಸಹ ನಾವು ಏನು ಮಾಡ್ತಾಯಿದ್ವೋ ಅದಕ್ಕೆ ಸರಿ ಹೋಗ್ತಾಯಿತ್ತು. ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಕುರುಬೂರು ಕೃಷಿ ವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಅವ್ರು ನೀಡಿದ್ದಂಥ ಮಾರ್ಗದರ್ಶನ, ಅವ್ರು ಕೊಟ್ಟಂಥ ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡಿ ಅಲ್ಲಿ ಅವ್ರಿಗೆ ಕೊಟ್ಟಂಥ ಮಾರ್ಗದರ್ಶನವನ್ನು ನಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಾಗಲೇ ನಮಗೆ ಅದರಲ್ಲಿ ಪ್ರಗತಿ ಕಾಣಲಿಕ್ಕೆ ನಮಗೆ ಸಾಧ್ಯ ಆಯಿತು. ಕೋಲಾರ ಭಾಗದಲ್ಲಿ ನೀರಿನ ಲಭ್ಯತೆ ಕಡಿಮೆ. ಮಿತ ನೀರಿನ ಬಳಕೆಗಾಗಿ ಇವರು ತಮ್ಮ ಬೆಳೆಗಳಿಗೆ ಇಲಾಖೆಯ ನೆರವಿನಿಂದ ಕೃಷಿ ಹೊಂಡ ನಿರ್ಮಿಸಿಕೊಂಡು ಹನಿ ನೀರಾವರಿ ಅಳವಡಿಸಿಕೊಂಡಿದ್ದಾರೆ. ನೀರಿನ ಸಮಸ್ಯೆ ತುಂಬ ಇದೆ. ನಾವು ಬರ್ತಕ್ಕಂಥ ನೀರಿನಲ್ಲೇ ಏನು ನೀರು ಬರುತ್ತೋ ಸಾಧ್ಯವಾದಷ್ಟು ಅದನ್ನೇ ವ್ಯಯ ಮಾಡ್ದಂಗೆ ಎಷ್ಟು ಬೇಕೋ ಅಷ್ಟು ಮಿತವಾಗಿ ಬಳಸ್ಕೊಂಡು ಬರ್ತಕ್ಕಂಥ ನೀರಲ್ಲೇ ಉತ್ತಮ ಬೆಳೆಯನ್ನು ಬೆಳೀಲಿಕ್ಕೆ ಇವತ್ತು ನಾವು ನಮ್ಮ ಸರ್ಕಾರದಿಂದನೂ ನಮಗೆ ಸಹಾಯಧನ ಸಿಕ್ಕಿದೆ, ಅದೂ ಒಂದು ಕಾರಣ. ಮತ್ತು ನಾವು ಅದನ್ನು ಯಾವ ರೀತಿ ಅಳವಡಿಸ್ಕೋಬೇಕು, ಅವರು ಸಹಾಯಧನ ಕೊಟ್ಟರು ಅಂತೇಳಿ ನಾವು ಅದನ್ನು ಯಾವುದನ್ನು ವೇಸ್ಟ್ ಮಾಡ್ದಂಗೆ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ನಮ್ಮದು ಇವಾಗ 4 ಬೋರ್ವೆಲ್ ಕೊರೆಸಿದ್ದೀವಿ. ಕನಿಷ್ಠ ಅಂದರೆ 1500-1400 ಅಡಿ ಇದೆ. ಆದರೆ ನಮಗೆ ನೀರು ಬರೋದು 4 ಬೋರ್ವೆಲ್ಲಿಂದ ಸೇರಿ 2000 ಗ್ಯಾಲನ್ ಅಂದರೆ 2 ಇಂಚು ನೀರು ಬರ್ತದೆ. 2 ಇಂಚು ನೀರನ್ನು ಸಣ್ಣದಾಗಿ 20ಕ್ಕೆ 20 ಒಂದು ತೊಟ್ಟಿ ಮಾಡಿಕೊಂಡು ಅದರಲ್ಲಿ ಸ್ಟೋರ್ ಮಾಡಿಕೊಂಡು ತುಪ್ಪ ಬಳಸೋ ರೀತಿ ನಾವು ನೀರನ್ನು ಬಳಸ್ತಾ ಇದ್ದೀವಿ. ಅಷ್ಟೊಂದು ನಮಗೆ ನೀರಿಗೆ ಸಮಸ್ಯೆ ಐತೆ. ನಾವು ಒಂದೇ ಸರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿತೀವಿ. ಅದು ಸಸಿನೂ ಅಷ್ಟೇ, ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ತಗೊಳ್ಳೋದು. ನಾವು ಅದರಿಂದ ನೀರನ್ನು ಹಾಯಿಸಿ ಎಲ್ಲ ವೇಸ್ಟ್ ಮಾಡ್ತಿದ್ವಿ. ಬಟ್ ಇವಾಗ ನಮ್ಗೆ ಯಾವಾಗ ನೀರು ಕಡಿಮೆ ಆಯಿತು ಆವಾಗ ನೀರಿನ ಪ್ರಾಮುಖ್ಯತೆಯೂ ನಮ್ಗೆ ಗೊತ್ತಾಯಿತು. ಆ ನೀರನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಅರಿವಾಯಿತು. ಸಮಗ್ರ ಕೃಷಿ ಪದ್ಧತಿಯ ಮಹತ್ವವನ್ನ ತಿಳಿದು ಅದಕ್ಕೆ ಒತ್ತು ಕೊಟ್ಟಿರುವ ವೆಂಕಟಶ್ಯಾಮರೆಡ್ಡಿ ಅವರು ದೀರ್ಘಾವಧಿಯ ಮಾವಿನ ಬೆಳೆಯ ಜೊತೆಗೆ ಅಂತರ ಬೆಳೆಯಾಗಿ 1 ಎಕರೆಯಲ್ಲಿ ಟೊಮ್ಯಾಟೊ ಹಾಕಿಕೊಂಡಿದ್ದಾರೆ. ಅಲ್ಲದೆ ಕುರಿ, ಮೇಕೆ, ಕೋಳಿ ಸಾಕಾಣೆ ಹಾಗೂ ಜೇನು ಸಾಕಾಣೆಯನ್ನು ಕೂಡ ಮಾಡುತ್ತಿದ್ದಾರೆ. ಪ್ರತಿಯೊಂದರಲ್ಲಿ ಅಂತರ ಬೆಳೆ ಮಾಡಿದ್ದೀವಿ. ಇವಾಗ ನಾವು ಏನು ಕಾಣ್ತಾ ಇದ್ದೀವಿ ಈ ಟೊಮ್ಯಾಟೊ, ಇದರಲ್ಲಿ ಸಹ ಮಾವಿನ ಗಿಡ ಹಾಕಿದ್ದೀವಿ. ಯಾವಾಗ ಮಾವಿನ ಗಿಡ ಹಾಕಿದ್ದೀವೋ ನಾವು ಅದಕ್ಕೆ ಸಪ್ರೇಟಾಗಿ ನೀರು ಕೊಡೋಂಗಿಲ್ಲ. ಮಾವಿನ ಗಿಡಕ್ಕೆ ನಾವು ಅಂತರ ಬೆಳೆ ಯಾವಾಗ ಮಾಡ್ತೀವೋ ಈ ಟೊಮೆಟೊಗೆ ನೀರು ಹಾಯಿಸಿದಾಗ ಆಟೋಮೆಟಿಕ್ಕಾಗಿ ಮಾವಿನ ಗಿಡನೂ ತಗೊಳುತ್ತೆ ಮತ್ತು ಉತ್ತಮ ಇಳುವರಿ ಮತ್ತು ಉತ್ಕೃಷ್ಟವಾದ ಹಣ್ಣನ್ನು ನೀಡ್ತದೆ. ಯಾವಾಗ ಉತ್ತಮವಾದ ಫಸಲು ಬರುತ್ತೋ ಮತ್ತು ಉತ್ತಮ ರೀತಿಯ ಹಣ್ಣು ಬರುತ್ತೋ ಅದಕ್ಕೆ ಮಾರ್ಕೆಟಲ್ಲಿ ಯಥೇಚ್ಛವಾದ ಬೇಡಿಕೆ ಇದೆ. ನಮ್ಮ ಸಮಗ್ರ ಕೃಷಿಯಲ್ಲಿ ನಮ್ಮಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡಿದ್ದೀವಿ, ಮೇಕೆ ಸಾಕಾಣಿಕೆ ಮಾಡಿದ್ದೀವಿ, ಕೋಳಿ ಸಾಕಾಣಿಕೆ ಮಾಡಿದ್ದೀವಿ ಮತ್ತು ಜೇನು ಸಾಕಾಣಿಕೆ ಮಾಡಿದ್ದೀವಿ. ಇವಾಗ ಇದಕ್ಕೆ ಮೇಕೆ ಪ್ಲಸ್ ಕುರಿಗಳಿಗೆ ನಾವು ಸಪ್ರೇಟಾಗಿ ಮೇವೇನು ಬೆಳೆಯಬೇಕಿಲ್ಲ. ಈ ಬದುಗಳಿರುತ್ತಲ್ಲ, ಬದುಗಳಲ್ಲಿ ಹೆಬ್ಬೇವಿನ ಗಿಡ ಹಾಕಿದ್ದೀವಿ. ಹೆಬ್ಬೇವಿನ ಗಿಡ ಹಾಕಿರೋದ್ರಿಂದ ನಮಗೆ ಮಣ್ಣಿನ ಸವೆತ ತಡೀತದೆ ಪ್ಲಸ್ ಕುರಿ ಮೇಕೆಗೆಲ್ಲ ಸೊಪ್ಪು ಸಹ ಸಿಗ್ತದೆ. ಅದು ಒಂದು ಅನುಕೂಲ ಆಗಿದೆ ನಮಗೆ.
ಕೃಷಿ ವಿಶ್ವವಿದ್ಯಾಲಯದ ತಜ್ಞರ ಸಲಹೆಯಂತೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿಕೊಂಡು ತಮ್ಮ ಟೊಮ್ಯಾಟೊ ಬೆಳೆಗೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರವನ್ನ ಕೊಟ್ಟು ಗುಣಮಟ್ಟದ ಟೊಮ್ಯಾಟೊ ಹಣ್ಣು ಬೆಳೆದಿದ್ದಾರೆ. ಡ್ರಿಪ್ ಅಳವಡಿಸ್ಕೊಂಡು ಮಲ್ಚಿಂಗ್ ಶೀಟ್ ಹಾಕ್ಕೊಂಡು ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಮತ್ತು ಇವಾಗ ಕ್ರಿಮಿ ಮತ್ತು ಕೀಟಗಳ ಬಾಧೆ ನಿರ್ವಹಣೆಗೋಸ್ಕರ ನಾವು ಅಂದರೆ ಊಜಿ ಟ್ರ್ಯಾಪ್ಸ್ ಇದೆ, ಊಜಿ ಟ್ರ್ಯಾಪ್ಸ್ ಹಾಕಿದ್ದೀವಿ. ಮಾದರಿ ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಕೃಷಿಯಲ್ಲಿ ಪ್ರಗತಿ ಕಾಣಲಿಕ್ಕೆ ಸಾಧ್ಯ. ನಮಗೆ ಬರುತ್ತೆ ಅಂಥೇಳಿ ನಾವು ಇದು ಮಾಡೋದಿಲ್ಲ. ಈ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಬೇಕು. ಅವರ ಸಹಾಯವಾಣಿ ಸಂಖ್ಯೆ ಅವ್ರಿಗೆ ಮಾಹಿತಿ ತಗೊಂಡು ಅವ್ರ ಹತ್ರ ಮಾಹಿತಿ ಪಡ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೃಷಿಯಲ್ಲಿ ಪ್ರಗತಿ ಕಾಣೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಬೆಳಗ್ಗೆ ಬಂತಂದರೆ ಈ ವಾತಾವರಣ, ಇದು ನಮ್ಮ ತೋಟಕ್ಕೆ ನಾವೇ ರಾಜ, ನಾವೇ ಮಂತ್ರಿ ಇದ್ದಂಗೆ. ನಾವು ಯಾರ ಕೈಯಲ್ಲಿ ಕೆಲಸ ಮಾಡಬೇಕಿಲ್ಲ. ನಮ್ಮ ಸ್ವಂತ ದುಡಿಮೆ ನಮಗೆ ತುಂಬ ಖುಷಿ ಆಗ್ತದೆ. ಇವಾಗ ನಾವು ವ್ಯವಸಾಯ ರೈತರ ಮಕ್ಕಳಾಗಿರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ.